ನಮಸ್ಕಾರ, ನನ್ನ ಹೆಸರು ಸುಧಾನ್ಸ್ ತಂತಿ ಬ್ಲಾಗ್ಸ್ನ 12ನೇ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಲಾಸ್ಟ್ ವಿಡಿಯೋ ಬೈಕ್ ಎಕ್ಸ್ನಲ್ಲಿ ಒಬ್ಬರು ಒಂದು ಡೌಟನ್ನು ಕೇಳಿದ್ರು. ಅವ್ರ ಹೆಸರು ಚಿರಾಂತ್ ಅಂತ. ಚಿರಾಂತ್ ಅವ್ರು ಕೇಳಿದ್ರು, ಸರ್ ಸೆಕೆಂಡ್ ಹ್ಯಾಂಡ್ ಬೈಕ್ ಪರ್ಚೇಸ್ ಮಾಡಬೇಕಾದ್ರೆ ತೊಗೊಳ್ಬೇಕಾಗಿರ್ತಕ್ಕಂಥ ಜಾಗ್ರತೆಗಳೇನೇನು, ಅಥವಾ ಹೇಗೆ ಅದನ್ನು ಚೆಕ್ ಮಾಡಿ ತೊಗೊಳ್ಳೋದು ಅನ್ನೋ ಒಂದು ಡೌಟನ್ನು ಕಮೆಂಟ್ ಮೂಲಕ ತಿಳಿಸಿದರು. ಸೊ ಅದೇ ಡೌಟ್ ನನಗೂ ಬಂದು ನನ್ನ ಕಮ್ಯುನಿಟಿ ಪೇಜಲ್ಲೂ ಹಾಕಿದ್ದೆ. ಅದಕ್ಕೆ ತುಂಬ ಜನ ನೀವು ಪ್ರತಿಕ್ರಿಯೆ ನೀಡಿದ್ದೀರಾ, ಅದನ್ನು ತಿಳಿಸಿ ಸರ್ ಅಂತ ಕೇಳಿದ್ದೀರಾ. ಸೊ ಅವರೆಲ್ಲರಿಗೂ ಪ್ಲಸ್. ಸೊ ಈ ವಿಡಿಯೋ ಚಿರಾಂತ್ ನಿಮಗೋಸ್ಕರ. ಈಗಾಗಲೇ ನಾವು ಬೈಕ್ ಎಕ್ಸ್ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೇವೆ. ಆ ವಿಡಿಯೋ ಇಲ್ಲಿ ಲಿಂಕಲ್ಲಿ ಬರ್ತಾ ಇರತ್ತೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದಾಗತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಒಬ್ಬರು ಎಕ್ಸ್ಪರ್ಟ್ನ ಭೇಟಿ ಮಾಡ್ತೇವೆ. ಆ ಎಕ್ಸ್ಪರ್ಟ್ ನಮಗೆ ಪ್ರತಿಯೊಂದು ವಿಷಯನೂ ತಿಳಿಸ್ಕೊಡ್ತಾರೆ. ವಿರೂಪಾಕ್ಷ ಸರ್ ಅಂತ. ಸೊ ವಿರೂಪಾಕ್ಷ ಸರ್ ಜೊತೆ ಒಂದೆರಡು ಮಾತು ಮತ್ತೆ ಅವ್ರನ್ನ ಈ ವ್ಲಾಗ್ ಒಳಗಡೆ ವೆಲ್ಕಮ್ ಮಾಡೋಣ, ಬನ್ನಿ. ಸರ್, ನಿಮ್ಮ ಇಂಟ್ರೊಡಕ್ಷನ್ ಒಂದು ಸ್ವಲ್ಪ ಕೊಡ್ತೀರಾ? ಸರ್ ನಮಸ್ಕಾರ, ನನ್ನ ಹೆಸರು ವಿರೂಪಾಕ್ಷ ಅಂತ. ನಾನು ಆಲ್ಮೋಸ್ಟ್ 10 ಇಯರ್ಸಿಂದ ನಾನು ಸರ್ವಿಸ್ ಫೀಲ್ಡಲ್ಲೇ ಇದ್ದೀನಿ. ಸೊ ಬಿಫೋರ್ ಹೊಂಡಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ್ಯಸ್ ಎ ಸರ್ವಿಸ್ ಅಡ್ವೈಸರ್ ಆಗಿ. ಸೊ ಬಜಾಜಲ್ಲಿ ಆ್ಯಸ್ ಎ ಸರ್ವಿಸ್ ಇನ್ಚಾರ್ಜ್ ಆಗಿ 4.5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಜೊತೆಗೆ ಬೈಕ್ ಎಕ್ಸ್ ಕೂಡ ರಿಫಬ್ ಮಾಡ್ತಾಯಿದ್ದೀವಿ. ಸೊ ಅದ್ರ ಬಗ್ಗೆ ಏನೇ ಡೀಟೇಲ್ಸ್ ಟೆಕ್ನಿಕಲ್ ಇರ್ಬೋದು ಅಥವಾ ನಾನ್ ಟೆಕ್ನಿಕಲ್ ಇರ್ಬೋದು ಅಥವಾ ವಿಜುವಲೈಸ್ ಇರ್ಬೋದು, ಏನೇ ಇದ್ದರೂ ವೆಹಿಕಲ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್. ಸೊ ವಿಡಿಯೋದಲ್ಲಿ ಹೋಗೋಣ, ಬನ್ನಿ. ಸೊ ವಿರೂಪಾಕ್ಷ ಸರ್, ಎಸ್ ಸರ್, ಒಂದೊಂದಾಗಿ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ಏನೇನೆಲ್ಲ ಚೆಕ್ ಮಾಡಬೇಕು ಅನ್ನೋದು ನೋಡ್ತಾ ಬರೋಣ. ಎಸ್ ಸರ್, ಶೂರ್. ಇಬ್ಬಿಟ್ಟು ಫ್ರಂಟ್ ABS ಡಿಸ್ಕ್ ಸಿಸ್ಟಮು, ಇದರಲ್ಲಿ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಸೊ ಇದರ ಬೆನಿಫಿಟ್ ಏನಪ್ಪ ಅಂತಂದರೆ, ಯಾವುದೇ ಡಿಸ್ಕ್ ಬ್ರೇಕು ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡಿದರೆ ಸೊ ಲಾಕ್ ಆಗುತ್ತೆ. ಅದನ್ನು ಲಾಕ್ನ ತಪ್ಪಿಸಿದ್ರೆ ನಿಮಗೆ ಸ್ಕಿಡ್ ಆಗೋದು ಮತ್ತು ಫಾಲ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಬರೋಲ್ಲ. ಸೊ ಇದು ABS ಸಿಸ್ಟಮ್ ಅಂತ. ಇದು ಹೀರೋ 200T. ಇದರಲ್ಲಿ ಡಿಸ್ಪ್ಲೇಟ್ ನೋಡ್ಬೋದು. ಈ ಡಿಸ್ಪ್ಲೇಟಲ್ಲಿ ನಿಮಗೆ ಯಾವುದೇ ಥರದ ಲೈನ್ ಇಲ್ಲ, ಸರ್ಫೇಸ್ ಕ್ಲಿಯರ್ ಇದೆ, ಕಾಣಿಸುತ್ತೆ ನಿಮಗೆ. ಸೊ ಇದು ಡಿಸ್ಪ್ಲೇಟು ಇನ್ನೂ ಕಂಡೀಷನ್ ಆಗಿದೆ. ಸೊ ಅರೌಂಡ್ ಇದು ಎರಡನೇ ಗಾಡಿ, ಜಸ್ಟ್ ಬಜಾಜ್ ಪಲ್ಸರ್ 150cc. ಸೊ ಈ ಬ್ರೇಕಲ್ಲಿ, ಈ ಡಿಸ್ಕಲ್ಲಿ ನೋಡ್ಬೋದು ನಿಮಗೆ ಲೈನ್ಸ್ ಕಾಣ್ತಾ ಇದೆ ಡೀಪಲ್ಲಿ. ಸೊ ಈ ಲೈನ್ಸ್ ಕಾಣಿಸೋದ್ರಿಂದ ಏನಾಗುತ್ತೆ, ಇದ್ರ ಲೈಫ್ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನಿಮಗೆ ಪ್ಯಾಡ್ನ ರೆಗ್ಯುಲರ್ಲಿ ಪೀರಿಯಡಿಕ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಜನರಲಿ ಎಲ್ಲ ಬೈಕ್ಸಲ್ಲೂ ಕೂಡ ಫ್ರಂಟು ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವರ್ ಇರುತ್ತೆ. ಸೊ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವರಲ್ಲಿ ಫ್ರಂಟ್ ಟ್ಯೂಬು ಮತ್ತು ಲೆಗ್ ಇರುತ್ತೆ. ಸೊ ಆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಲ್ಲೋ ಅಂತ ಚೆಕ್ ಮಾಡೋದು ಸಿಂಪಲ್ ಆಗಿರುತ್ತೆ. ಜಸ್ಟ್ ನೀವು ಗಾಡಿನ ಫ್ರಂಟ್ ಬ್ರೇಕ್ ಇಟ್ಕೊಂಡು ಪುಷ್ ಮಾಡಿದರೆ ಅದರ ಆಕ್ಷನ್ ಎಷ್ಟು ಕ್ಲಿಯರಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವುದೇ ಥರದ ಏನು ಪ್ರಾಬ್ಲಮ್ ಇರಲ್ಲ. ಒಂದು. ಎರಡನೇದು, ಈ ಥರ ಪ್ರೆಸ್ ಮಾಡೋದ್ರಿಂದ ಇಲ್ಲೇನಾದ್ರು ಆಯಿಲ್ ಲೀಕೇಜ್ ಇದೆ, ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಸೊ ಆಯಿಲ್ ಸೀಲ್ ಇರ್ಬೋದು ಅಥವಾ ಫೋರ್ಕ್ ಟ್ಯೂಬ್ ಇರ್ಬೋದು, ಏನಾದ್ರು ಪ್ರಾಬ್ಲಮ್ ನಿಮಗೆ ಗೊತ್ತಾಗುತ್ತೆ. ಗಾಡಿ ಬಂದ್ಬಿಟ್ಟು ರಿಯರ್ ಸಸ್ಪೆನ್ಷನ್ನು ಮೋನೋ ಸಸ್ಪೆನ್ಷನ್ನು. ಸೊ ರಿಯರ್ ಶಾಕ್ ಅಬ್ಸರ್ವರ್ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇದು ಶಾಕ್ ಅಬ್ಸರ್ವರ್ ಬಂದ್ಬಿಟ್ಟು ಆಕ್ಷನ್ ಹೇಗಿದೆ ಅಥವಾ ಅದರದ್ದು ಯಾವ ಥರ ಬೆನಿಫಿಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದು ಶಾಕ್ ಅಬ್ಸರ್ವರ್ ಚೆನ್ನಾಗಿದೆ ಇಲ್ಲ ಅಂತ ನೋಡಬೇಕು ಅಂತಂದರೆ ಜಸ್ಟ್ ಈ ಗಾಡಿನ ಈ ಥರ ಪುಷ್ ಮಾಡಿ, ಸೊ ಆಕ್ಷನ್ ಕರೆಕ್ಟಾಗಿತ್ತು ಅಂತಂದರೆ ಸೊ ಶಾಕ್ ಅಬ್ಸರ್ವರು ಇನ್ನೂ ಲೈಫ್ ಇದೆ ಅಂತ. ಸೊ ಇನ್ ಕೇಸ್ ಆಕ್ಷನ್ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಆಕ್ಷನ್ನೇ ಪ್ರಾಪರಾಗಿ ಆಗೋಲ್ಲ. ಇನ್ ಕೇಸ್ ಏನಾದ್ರು ಶಾಕ್ ಅಬ್ಸರ್ವರು ಫ್ರೀಯಾಗೆ ಮೂವ್ಮೆಂಟ್ ಆಗ್ತಾಯಿದೆ, ಏನು ಲೋಡ್ ಕೊಡ್ತಲೇ ಅಂತಂದರೆ ಅದು ಶಾಕ್ ಅಬ್ಸರ್ವ್ ಹೋಗಿದೆ ಅಂತ. ಸೊ ಇನ್ ಕೇಸ್ ಏನಾದ್ರು ಪ್ರೆಷರ್ ಕೊಟ್ರಿ ಅಂತಂದರೆ ಸೊ ಶಾಕ್ ಅಬ್ಸರ್ವ್ ಕಂಡೀಷನ್ ಚೆನ್ನಾಗಿದೆ ಅಂತ. ಸೊ ಈ ವೆಹಿಕಲಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದು ಫ್ರಂಟ್ ಟೈರಲ್ಲಿ TWI ಇಂಡಿಕೇಷನ್ ಇರುತ್ತೆ. ಸೊ ಟೈರ್ ವಿಯರ್ ಇಂಡಿಕೇಷನ್ ಅಂತ. ಸೊ ಅದ್ರ ಮೇಲ್ಗಡೆನೇ ಹಾಗೆ ಬಂದರೆ ಇಲ್ಲಿ ಬಟನ್ಸ್ ಇರುತ್ತೆ. ಸೊ ಎಷ್ಟು ಈ ಬಟನ್ಸ್ ಕಾಣಿಸ್ತಾ ಇದೆ ಅಥವಾ ನೆಲಕ್ಕೆ ಟಚ್ ಆಗ್ತಾ ಇದೆ ಅಂದರೆ ಸೊ ಟೈರ್ ಫ್ಲಾಟ್ ಆಗಿದೆ, ಟೈರ್ನ ನೀಡ್ ಟು ಬಿ ರೀಪ್ಲೇಸ್ ಅಂತ. ಸೊ ಇನ್ನೂ ಇದು ಟಚ್ ಆಗ್ತಾ ಇಲ್ಲ. ಸೊ ಫ್ರಂಟ್ ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ ಅಂತ. ಇಂಜಿನ್ನ ಕಂಡೀಷನ್ ಚೆಕ್ ಮಾಡಬೇಕು ಅಂದರೆ ನಿಮಗೆ ಸಿಂಪಲ್ ಇರುತ್ತೆ. ವೆಹಿಕಲ್ನ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ವೆಹಿಕಲ್ನ ರೈಸ್ ಮಾಡಿ ಒಂದು 5000 RPM ತನಕ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇಂಜಿನ್ ಕಂಡೀಷನ್ ಇದೆ ಅಂತ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಯಾವುದೇ ಕಾರಣಕ್ಕೂ ಇಂಜಿನ್ ಅಬ್ನಾರ್ಮಲ್ ನಾಯ್ಸ್ ಇದೆಯಾ ಇಲ್ವ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಜೊತೆಗೆ ಇನ್ನೊಂದು ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ ಬ್ಲ್ಯಾಕ್ ಸ್ಮೋಕ್ ಬರ್ತಾ ಇದೆಯಾ ಅಥವಾ ವೈಟಿ ಸ್ಮೋಕ್ ಬರ್ತಾ ಇದೆಯಾ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇನ್ ಕೇಸ್
ನಾರ್ಮಲ್ ಬ್ಲಾಕ್ ಸ್ಮೋಕ್ ಬರ್ತಾ ಇದೆ ಅಂತಂದರೆ ಸೊ ಸ್ವಲ್ಪ ರಿಚ್ ಮಿಕ್ಸರ್ ಇದೆ ಅಂತ ಅನಿಸುತ್ತೆ. ಅಕಸ್ಮಾತ್ ನಿಮಗೆ ಏನಾದರೂ ವೈಟ್ ಸ್ಮೋಕ್ ಬರ್ತಾ ಇದೆ ಅಂದರೆ ಸೊ ಇಂಜಿನ್ ಆಯಿಲು ಇಂಜಿನ್ ಒಳಗಡೆ ಹೋಗಿ ಬರ್ನ್ ಆಗ್ತಾ ಇದೆ ಅಂತ. ಸೊ ಈ ಸೈಲೆನ್ಸರಲ್ಲಿ ನಿಮಗೆ ಸ್ಮೋಕ್ನ ಕಂಡೀಷನ್ನ ಚೆಕ್ ಮಾಡ್ಬೋದು. ಚೆಕ್ ಮಾಡಿದರೆ ಇದರಲ್ಲಿ ಕಾರ್ಬನ್ ಬ್ಲ್ಯಾಕ್ ಕಲರ್ಸ್ ಇತ್ತು ಅಂತಂದರೆ ಸೊ ಬ್ಲ್ಯಾಕ್ ಕಲರ್ ಇಟ್ಸ್ ಕಾರ್ಬನ್ ಮಾಲಿಕ್ಯೂಲ್ ಪಾರ್ಟಿಕಲ್ಸು. ಸೊ ಎಕ್ಸಾಸ್ಟು ಆಟೋಮೆಟಿಕಲಿ ನಿಮಗೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಂತ. ಇನ್ ಕೇಸ್ ಇದರಲ್ಲಿ ಸ್ಟಿಕ್ಕಿ ಅಥವಾ ಆಯಿಲಿ ಇತ್ತು ಅಂತಂದರೆ ಸೈಲೆನ್ಸರಲ್ಲಿ ಅಥವಾ ನಿಮಗೆ ಆಯಿಲ್ ವೈಟ್ ಸ್ಮೋಕ್ ಬರ್ತಾ ಇದೆ, ಸ್ಮೋಕ್ ಬರ್ನ್ ಆಗ್ತಾ ಇದೆ ಅಂದರೆ ಆಯಿಲ್ ಬರ್ನ್ ಆಗ್ತಾ ಇದೆ ಅಂತ. ಸೊ ಇಂಜಿನ್ ಕಂಡೀಷನ್ ಪ್ರಾಬ್ಲಮಲ್ಲಿದೆ. ಸೊ ಯಾವುದೇ ಕಾರಣಕ್ಕೂ ಆ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿರಲ್ಲ ಅಂತ. ನಾವು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಟೆಸ್ಟನ್ನು ಇವರು ಮಾಡ್ತಾರೆ. ನಿಮ್ಗೊಂದು ವೇಳೆ ಸೆಕೆಂಡ್ ಹ್ಯಾಂಡ್ ಬೈಕ್ ಪರ್ಚೇಸ್ ಮಾಡೋ ಥರ ಇದ್ದರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರು ನಾನು ಕೊಟ್ಟಿದ್ದೇನೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೂ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೇನೆ. ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಇಂಜಿನ್ ಯಾವುದೇ ಕಾರಣಕ್ಕೂ ಓಪನ್ ಆಗಿದೆ ಇಲ್ಲ ಅಂತ, ಸೀಲ್ಡ್ ಆಗಿದೆ ಇಲ್ಲ ಅಂತ ನಿಮಗೆ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇಂಜಿನ್ನು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಇತ್ತು ಅಂದರೆ ಯಾವುದೇ ಗ್ಯಾಸ್ಕೆಟು ಅಥವಾ ಯಾವುದೇ ನಿಮಗೆ ಆರ್ನಮೆಂಟು ಅಥವಾ ಗಮ್ ಟೈಪು ಔಟ್ಸೈಡ್ ಬಿರಲ್ಲ. 100% ಫಿನಿಶಿಂಗ್ ಇರುತ್ತೆ. ಸೊ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಕ್ಲಚ್ ಕವರ್ ಆಗಲಿ ಬೋರ್ ಗ್ಯಾಸ್ಕೆಟ್ ಆಗಲಿ ಅಥವಾ ಹೆಡ್ ಗ್ಯಾಸ್ಕೆಟ್ ಆಗಲಿ ಯಾವುದೇ ಕಾರಣಕ್ಕೂ ಓಪನ್ ಆಗಿಲ್ಲ. ಸೊ 100% ಫಿನಿಶಿಂಗ್ ಇದೆ. ಸೊ ಇಂಜಿನ್ ಯಾವುದೇ ಕಾರಣಕ್ಕೂ ಡಿಸ್ಮ್ಯಾಟ್ಲಿಂಗ್ ಮಾಡಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ ನಿಮಗೆ. ಎಕ್ಸಾಂಪಲ್ ನೋಡೋಣ ಬನ್ನಿ. ಇನ್ ಕೇಸ್ ಇಂಜಿನ್ ಓಪನ್ ಆಗಿದೆಯಾ ಅಥವಾ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಇದೆಯಾ ಇಲ್ವ ಅಂತ ಗೊತ್ತಾಗೋದು ಸಿಂಪಲ್ ಕಾನ್ಸೆಪ್ಟು. ನೋಡಿ ಇಲ್ಲೆಲ್ಲ ಗಮ್ ಹಾಕಿದ್ದಾರೆ, ವೈಟ್ ಹೊರಗಡೆ ಔಟ್ಸೈಡ್ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಗ್ಯಾಸ್ಕೆಟ್ ಕಾಣಿಸುತ್ತೆ ನಿಮಗೆ. ಗ್ಯಾಸ್ಕೆಟ್ ಇಲ್ಲಿ ಓಪನ್ ಇದೆ, ಔಟ್ಸೈಡ್ ಬಂದಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ ಕಾಣಿಸಿಲ್ಲ ಅಂದರೆ ನೋಡಿ ಈ ಗ್ಯಾಸ್ಕೆಟು ಔಟ್ಸೈಡ್ ಬಂದಿದೆ. ಸೊ 100% ಇಂಜಿನ್ ಕಂಪನಿ ಫಿಟ್ಟಿಂಗ್ ಇರಲ್ಲ. ಸೊ ಅವಾಗ ಏನಾಗುತ್ತೆ ನಿಮಗೆ ಇಂಜಿನ್ 100% ಇದು ಓಪನ್ ಆಗಿದೆ ಅಂತ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಸೊ ಅವಾಗ ಇಂಜಿನ್ ಒಂದು ಸತಿ ಡಿಸ್ಮ್ಯಾಟ್ಲಿಂಗ್ ಮಾಡಿ ಅಸೆಂಬ್ಲಿ ಮಾಡಿದ್ದಾರೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಗಾಡಿನಲ್ಲಿ ಸೀಟ್ ತೆಗೆದುಬಿಟ್ಟು ನೀವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಚಾಸಿ ಯಾವ ಥರ ಕಂಡೀಷನಲ್ಲಿದೆ. ನಿಮಗೆ 2 ಪೈಪ್ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡು ಚಾಸಿ. ಸೊ ಇದರಲ್ಲಿ ನೀವು ಚೆಕ್ ಮಾಡ್ಬೋದು, ಇಲ್ಲಿ ವೆಲ್ಡಿಂಗ್ ಸ್ಪಾಟ್ಸ್ ಇದೆ. ವೆಹಿಕಲ್ ಏನಾರು ಬಿದ್ದಾಗ ಬೆಂಡ್ ಏನಾರು ಆಗಿದೆಯಾ ಪೈಪು ಅಥವಾ ಏನಾರು ಮತ್ತೆ ರೀವೆಲ್ಡಿಂಗ್ ಮಾಡಿದಾರಾ. ನಿಮಗೆ ರೀವೆಲ್ಡಿಂಗ್ ಮಾಡಿದರೆ ಪೇಂಟಿಂಗ್ ಫಿನಿಶಿಂಗ್ ಈ ಥರ ಒರಿಜಿನಾಲಿಟಿ ಬಂದಿರಲ್ಲ. ಸೊ ನಿಮಗೆ ಈಸಿಲಿ ಗೊತ್ತಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಚಾಸಿದು ಏನು ಇದು ರಿಪೇರಿ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದೇ ಥರ ನಿಮಗೆ ಸೈಡಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ. ಸೊ ಬ್ಯಾಟ್ರಿನೂ ಕೂಡ ನಿಮಗೆ ಈಸಿಲಿ ಚೆಕ್ ಮಾಡ್ಬೋದು, ಯಾವ ಮಾಡೆಲ್ಲು ಆಮೇಲೆ ಯಾವ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ 4ನೇ ಲೆಟರ್ ನೋಡಿದರೆ 9 ಅಂತಿರುತ್ತೆ. ಈ 9 ನೋಡಿದರೆ ನಿಮಗೆ ಈ ಬ್ಯಾಟ್ರಿ ಈ 2019 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಸೊ ಇವಾಗ 2020 ಅಂತಂದರೆ ಸೊ ಗುಡ್ ಕಂಡೀಷನ್ ಬ್ಯಾಟ್ರಿ ಇರುತ್ತೆ ಅಂತ. ಯೂಶಲಿ ಬ್ಯಾಟ್ರಿ ಲೈಫ್ ಬಂದುಬಿಟ್ಟು 2.5 ಇಯರ್ ಪ್ಲಸ್ ಆರ್ ಮೈನಸ್ ನಿಮಗೆ ಲೈಫ್ ಇರುತ್ತೆ. ಈ ಗಾಡಿನಲ್ಲಿ ನಿಮಗೆ ಚೈನ್ ಸ್ಪ್ರಾಕೆಟ್ ಕಂಡೀಷನ್ ಹೇಗಿದೆ ಅಂತ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದು ಅಡ್ಜಸ್ಟ್ಮೆಂಟ್ ನಟ್ಟು ಟೀತು ಈ ಕ್ಲ್ಯಾಂಪ್ ಇದೆಯಲ್ಲ, ಈ ಕ್ಲ್ಯಾಂಪು ಜಾಸ್ತಿ ಲೆಂತ್ ಬಂದಿದೆ ಅಂದರೆ ಸೊ ಚೈನ್ ಸ್ಪ್ರಾಕೆಟ್ನ ಅಡ್ಜಸ್ಟ್ಮೆಂಟ್ ಎಂಡ್ ಆಗಿದೆ ಅಂದರೆ ಚೈನ್ ಸ್ಪ್ರಾಕೆಟ್ ಹೋಗಿದೆ ಅಂತ. ಸೊ ಇದು ಅಡ್ಜಸ್ಟ್ಮೆಂಟ್ ಇನ್ನೂ ಇರೋದ್ರಿಂದ ಸೊ ನಿಮಗೆ ಇಲ್ಲಿ ಫೈಂಡ್ ಔಟ್ ಆಗುತ್ತೆ ನಿಮಗೆ ಇನ್ನೂ ಇದು ಲೈಫ್ ಚೈನ್ ಸ್ಪ್ರಾಕೆಟ್ ಚೆನ್ನಾಗಿದೆ ಅಂತ. ಈ ಗಾಡಿನಲ್ಲಿ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ, ಇದು ಚೈನ್ ಸ್ಪ್ರಾಕೆಟು ರಿಯರ್ ಟೀತ್ ನೋಡ್ಬೋದು ವಿಸಿಬಲ್ ಇದೆ. ಸೊ ಇದು ಓಪನ್ ಚೈನ್ ಸ್ಪ್ರಾಕೆಟ್ ಟೈಪು. ಸೊ ಈ ಟೀತ್ಸು ನಿಮಗೆ ವಿಯರ್ ಆ್ಯಂಡ್ ಟೇರ್ ಏನಾಗಿಲ್ಲ. ಸೊ ಚೈನ್ ಸ್ಪ್ರಾಕೆಟ್ 100% ಇನ್ನೂ ಲೈಫ್ ಇದೆ. ಅರೌಂಡ್ 12,000 to 15,000 ಕಿಲೋಮೀಟರ್ಸ್ ತನಕ ನೀವು ಗಾಡಿ ವೆಹಿಕಲ್ನ ರನ್ ಮಾಡ್ಬೋದು ಆರಾಮಾಗಿ. ಸೊ ಮೆಕ್ಯಾನಿಕಲ್ ಬ್ರೇಕಲ್ಲಿ ನಿಮಗೆ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲೊಂದು ಆರೋ ಮಾರ್ಕ್ ಇರುತ್ತೆ. ಸೊ ಈ ಆರೋ ಮಾರ್ಕಿಂದ ನಿಮಗೆ ಅಕಸ್ಮಾತ್ ಏನಾದರೂ ನಿಮಗೆ ಇಲ್ಲಿಗೆ ಎಂಡಿಗೆ ಬಂದಿದೆ, ಸೊ ಬ್ರೇಕ್ ಅಪ್ಲೈ ಮಾಡಿದರೆ ಅಕಸ್ಮಾತ್ ಈ ಮಾರ್ಕು ಎಂಡಿಗೆ ಬಂತು ಅಂತಂದರೆ ಸೊ ಬ್ರೇಕ್ ಶೂ ವಿಯರ್ ಆ್ಯಂಡ್ ಟೇರ್ ಎಂಡ್ ಆಗಿದೆ. ಸೊ ನೀಡ್ ಟು ಬಿ ರೀಪ್ಲೇಸ್ ದ ಬ್ರೇಕ್ ಶೂ. ಸೊ ಈ ವೆಹಿಕಲಲ್ಲಿ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕಲಿ ಇದು ಮಾರ್ಕು ಬಂದುಬಿಟ್ಟು ಸೊ ಇನ್ನೂ ಇಲ್ಲಿವರೆಗೂ ಇದೆ. ಸೊ ಬ್ರೇಕ್ ಶೂ ಕಂಡೀಷನ್ ಚೆನ್ನಾಗಿದೆ ಅಂತ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ನೀವು ಚೆಕ್ ಮಾಡ್ಬೋದು ಡಿಸ್ಪ್ಯಾಡ್ ವಿಯರ್ ಹಿಂಗಿದೆ ಅಥವಾ ಡಿಸ್ಪ್ಲೇ ಪ್ಯಾಡ್ ಏನಾದ್ರು ರೀಪ್ಲೇಸ್ಮೆಂಟ್ ಮಾಡಬೇಕಾ ಅಂತ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇದೊಂದು ಪ್ಯಾಡು 2 ಕಡೆಯೂ ಒಂದೊಂದು ಪ್ಯಾಡ್ ಇರುತ್ತೆ. ಸೊ ಪ್ಯಾಡು ಇನ್ನೂ ವಿಯರ್ ಆಗಿಲ್ಲ. ಸೊ ಈ ವೆಹಿಕಲ್ನ ನಾವು ಚೆಕ್ ಮಾಡೋಣ. ಸೊ ಎಲೆಕ್ಟ್ರಿಕಲ್ ಯಾವ ಥರ ವರ್ಕಿಂಗ್ ಇದೆ, ಸೊ ಎಲೆಕ್ಟ್ರಿಕಲ್ ಸಿಸ್ಟಮ್ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ ಅಂತ. ಇದು ಬಂದುಬಿಟ್ಟು ನಾರ್ಮಲ್ ಫ್ಲ್ಯಾಶ್ ಲೈಟ್ ಇರುತ್ತೆ. ಸೊ ಫ್ಲ್ಯಾಶ್ ಲೈಟಲ್ಲಿ ನಿಮಗೆ BS4 ಆಟೋಮೆಟಿಕಲಿ ನಾರ್ಮಲ್ ಲೈಟ್ ಆನ್ ಆಗಿರುತ್ತೆ. ಸೊ ಒನ್ಸ್ ಬ್ರೇಕ್ನ ಅಪ್ಲೈ ಮಾಡಿದರೆ ನಿಮಗೆ ಒಂದು ಬ್ರೇಕ್ ಲೈಟ್ ಆನ್ ಆಗುತ್ತೆ. ಸೊ ಬ್ರೇಕ್ ಲೈಟ್ ಆನ್ ಆಗಿದರೆ ರಿಯರ್ ಟೈಲ್ ಲ್ಯಾಂಪ್ ವರ್ಕ್ ಆಗ್ತಾಯಿದೆ ಅಂತ. ಎರಡನೇದು ಇಂಡಿಕೇಟರ್ಸ್. ಸೊ ನೋಡಿ ಲೆಫ್ಟ್ ಇಂಡಿಕೇಟರ್ ಹಾಕಿದರೆ ಲೆಫ್ಟ್ ಇಂಡಿಕೇಟರ್ ವರ್ಕ್ ಆಗ್ತಾಯಿದೆ, ರೈಟಲ್ಲಿ ಮತ್ತು ರೈಟ್ ಇಂಡಿಕೇಟರ್ ವರ್ಕ್ ಆಗ್ತಿದೆ. ಸೊ ರಿಯರ್ ಇಂಡಿಕೇಟರ್ಸು ಮತ್ತು ಲೈಟ್ಸು ಕಂಡೀಷನ್ ಕರೆಕ್ಟಾಗಿದೆ ಅಂತ. ಸೊ ಅದೇ ರೀತಿ ಫ್ರಂಟಲ್ಲೂ ನಿಮಗೆ ನೋಡ್ಬೋದು 2 ಇಂಡಿಕೇಟರ್ ಇರುತ್ತೆ. ಫ್ರಂಟಲ್ಲಿ ಇಂಡಿಕೇಟರ್ ನೋಡಬೇಕಂತಂದರೆ ನಿಮಗೆ ಈಸಿ. ಸೊ ಲೆಫ್ಟ್ ಇಂಡಿಕೇಟರ್ ಕಾಣಿಸುತ್ತೆ ನಿಮಗೆ, ಲೆಫ್ಟ್ ಇಂಡಿಕೇಟರ್ ವರ್ಕ್ ಆಗ್ತಾಯಿದೆ, ರೈಟು ವರ್ಕ್ ಆಗ್ತಾಯಿದೆ. ಸೊ ನಿಮಗೆ ಹೆಡ್ಲೈಟ್ ಕರೆಕ್ಟಾಗಿ ಕಂಡೀಷನ್ ವರ್ಕ್ ಆಗ್ತಾಯಿದೆ ಇಲ್ಲ ಅಂತ ನಿಮಗೆ
ಕಾಣಿಸ್ತಾ ಇದೆ. 2 ಲೈಟು ಇಂಡಿಕೇಟರ್ ವರ್ಕ್ ಆಗ್ತಾ ಇದೆ. ಸೊ ಜೊತೆಗೆ ನಿಮಗೆ ಮೀಟ್ರಲ್ಲೂ ಕೂಡ ಡಿಜಿಟಲ್ ಮೀಟರ್ ಆದರೆ ಡಿಜಿಟಲ್ ಮೀಟ್ರಲ್ಲಿ ಒಳಗಡೆ ಲೈಟ್ ಇರುತ್ತೆ, ನ್ಯೂಟ್ರಲ್ ಇರುತ್ತೆ, ಮತ್ತು ABS ಸಿಸ್ಟಮ್ ವರ್ಕ್ ಆಗ್ತಾ ಇದೆ ಇಲ್ಲ ಅಂತ ನಿಮಗೆ ವರ್ಕಿಂಗ್ ಕಂಡೀಷನ್ ಕರೆಕ್ಟಾಗಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆದಷ್ಟು ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ ಪರ್ಚೇಸ್ ಮಾಡಬೇಕಾದ್ರೆ ನೀವೆಲ್ಲ ಏನು ನೋಡಬೇಕು, ಇದು ಸ್ಕೂಟ್ರಲ್ಲೂ ಮತ್ತು ಬೈಕಲ್ಲೂ ಆದಷ್ಟು ಎಲ್ಲ ಕಾಮನ್ ಇರುತ್ತೆ ಅಲ್ಲ ವಿರೂಪಾಕ್ಷ ಅವರೇ? ಎಸ್ ಸರ್, ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ. ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದ ಪಕ್ಷದಲ್ಲಿ ಬೈಕ್ ಎಕ್ಸಿಗೆ ನೀವು ಬರ್ಬೋದು. ಸೊ ಬೈಕ್ ಎಕ್ಸ್ ಬಂದು ನಿಮಗೆ ಈ ಥರ ಪ್ರತಿಯೊಂದು ಟೆಸ್ಟನ್ನು ಮಾಡಿದ ಮೇಲೇ ನಿಮಗೆ ಗಾಡಿನ ಸೇಲ್ ಮಾಡೋಕ್ಕೆ ಅವರು ಪ್ಲ್ಯಾಟ್ಫಾರ್ಮಿಗೆ ತರ್ತಾರೆ. ಸೊ ವಿರೂಪಾಕ್ಷ ಅವರೇ, ಏನಾದರೂ ಲಾಸ್ಟ್ ಕೊನೆ ಮಾತುಗಳು? ಏನಿಲ್ಲ ಸರ್, ನಾವು 100% ಇಲ್ಲಿವರೆಗೂ ಟೆಕ್ನಿಕಲಾಗಿ ಏನು ಹೇಳಿದ್ದೀವೋ ಸೊ ಎಲ್ಲ ವೆಹಿಕಲ್ಸು ಅದೇ ಥರ ಚೆಕ್ ಮಾಡ್ತೀವಿ. ಸೊ ಇನ್ ಕೇಸ್ ನಿಮಗೆ ವೆಹಿಕಲ್ ಏನೇ ಡೌಟ್ ಇತ್ತು ಅಂದರೂ ನಮ್ಗೆ ಕನ್ಸಲ್ಟ್ ಮಾಡ್ಬೋದು. ಸೊ ಬನ್ನಿ, ಬೈಕ್ ಎಕ್ಸಲ್ಲಿ ಗಾಡಿ ಪರ್ಚೇಸ್ ಮಾಡಿ. ಸೊ ಎಸಲ್ ಫ್ರೀನಲ್ಲಿ ನೀವು ಗಾಡಿನ ರೈಡ್ ಮಾಡ್ಬೋದು. ಹಾಗಾದರೆ ಈ ವಿಡಿಯೋನ ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸೊ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮರೀದಿರೆ ತಂತಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಸೊ ತಂತಿ ಬ್ಲಾಗ್ಸ್ ಸೈನಿಂಗ್ ಆಫ್.